ಅದು ಇಡೀ ರಾಜ್ಯಕ್ಕೆ ಚಿನ್ನ ಸಪ್ಲೈ ಮಾಡೋ ಜಾಗ. ನಿತ್ಯ ಕೆಜಿಗಟ್ಟಲೆ ಚಿನ್ನ ವ್ಯಾಪಾರ ನಡೆಯೋದೇ ಈ ಜಾಗದಲ್ಲಿ. ಅದೇ ಜಾಗ ಟಾರ್ಗೆಟ್ ಮಾಡಿದ್ದ ಖದೀಮರು ರಾತ್ರಿ ನುಗ್ಗಿದ್ರು. ಕನ್ನ ಹಾಕೋದಕ್ಕೆ ಬಂದ ಕಳ್ಳರು ಕೂದಲೆಳೆಯಲ್ಲಿ ಪೊಲೀಸರಿಂದ ತಪ್ಪಿಸಿಕೊಂಡಿದ್ದಾರೆ. ಅಬ್ಬಬ್ಬ, ಹೇಗೆ ಬಿಲ್ಡಿಂಗ್ ಮೇಲಿಂದ ಜಿಗಿಜಿಗಿದು ಹೋಗ್ತಿದ್ದಾರೆ ನೋಡಿ. ಇದ್ಯಾವುದೋ ಸಿನಿಮಾ ಶೂಟಿಂಗ್ ಅಲ್ಲ. ಚಿನ್ನದಂಗಡಿಗೆ ಕನ್ನ ಹಾಕಲು ಬಂದ ಖದೀಮರು ಎಸ್ಕೇಪ್ ಆಗ್ತಿರೋ ಪಕ್ಕಾ ರಿಯಲ್ ಸೀನ್. ಕೆಜಿ ಚಿನ್ನ ಎಗರಿಸೋದಕ್ಕೆ ಬಂದವರು ಪೊಲೀಸರು ಬರ್ತಿದ್ದಂತೆ ಎದ್ನೋ ಬಿದ್ನೋ ಅಂತ ಓಡೋಡಿ ಹೋಗಿದ್ದಾರೆ. ಈ ರಿಯಲ್ ಕಳ್ಳ ಪೊಲೀಸ್ ಆಟ ನಡೆದಿರೋದು ಬೆಂಗಳೂರಿನ ಅವೆನ್ಯೂ ರೋಡ್ನಲ್ಲಿ. ಅವೆನ್ಯೂ ರಸ್ತೆ ಅಂದ್ರೆ ಇಡೀ ರಾಜ್ಯಕ್ಕೆ ಚಿನ್ನ ಸಪ್ಲೈ ಮಾಡೋ ಗೋಲ್ಡನ್ ಹಬ್. ಸಾವಿರಾರು ಅಂಗಡಿಗಳು, 10 ಕೆಜಿ ಚಿನ್ನ, ನಿತ್ಯ ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೆಯೋ ಸ್ಥಳ. ಇದೇ ಜಾಗವನ್ನ ಟಾರ್ಗೆಟ್ ಮಾಡಿದ ಖತರ್ನಾಕ್ ಖದೀಮರು ಮೊನ್ನೆ ಮುಸ್ಕು ಹಾಕೊಂಡು ಎಂಟ್ರಿ ಕೊಟ್ಟಿದ್ರು. ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ಬಂದ 6ರಿಂದ 7 ಕಳ್ಳರು ಜ್ಯುವೆಲರಿ ಶಾಪ್ಗಳ ಬೀಗ ಒಡೆದು ಕಳ್ಳತನಕ್ಕೆ ಮುಂದಾಗಿದ್ರು. ಬೀಗ ಹೊಡೆಯೋ ಸೌಂಡ್ ಕೇಳಿದ್ದ ಸೆಕ್ಯೂರಿಟಿ ಗಾರ್ಡ್ 122ಕ್ಕೆ ಕರೆ ಮಾಡಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಕೂಡಲೇ ಸ್ಥಳಕ್ಕೆ ದೌಡಾಯಿಸಿದ ಹೊಯ್ಸಳ ಸಿಬ್ಬಂದಿ ಹುಡುಕಾಟ ನಡೆಸಿದ್ರು. ಪೊಲೀಸ್ ಸೈರನ್ ಕೇಳ್ತಿದ್ದಂತೆ ಕೆಜಿ ಚಿನ್ನ ಹೊತ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದವರ ಮೀಟರ್ ಆಫ್ ಆಗಿತ್ತು. ಪೊಲೀಸರು ಕೆಳಗೆ ಓಡಾಡ್ತಿದ್ರೆ ಕಳ್ಳರ ಜೀವ ಬಾಯಿಗೆ ಬಂದಿತ್ತು. ಪೊಲೀಸರನ್ನ ಕಂಡು ಹೇಗೆ ಅವಿತು ಕುಳಿತುಕೊಂಡಿದ್ದಾರೆ ನೋಡಿ. ಪೊಲೀಸರು ಸ್ವಲ್ಪ ಮುಂದೆ ಹೋಗ್ತಿದ್ದಂತೆ ಬಿಲ್ಡಿಂಗ್ ಜಂಪ್ ಮಾಡಿ ಎದ್ನೋ ಬಿದ್ನೋ ಅಂತ ಓಡಿ ಹೋಗಿದ್ದಾರೆ. ಈ ಕಳ್ಳ ಪೊಲೀಸ್ ಆಟದ ರೋಚಕ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಳ್ಳತನಕ್ಕೆ ಹೋಗುವ ಮೊದಲೇ ಖತರ್ನಾಕ್ ಖದೀಮರು ಸಿಸಿಟಿವಿ ಕೇಬಲ್ ಕಟ್ ಮಾಡಿದ್ದಾರೆ. ಸದ್ಯ ಅಕ್ಕಪಕ್ಕದ ಸಿಸಿಟಿವಿಗಳಲ್ಲಿ ಕಳ್ಳರ ಕರ ಮತ್ತು ಸೆರೆಯಾಗಿದೆ. ಸದ್ಯ ಈ ಬಗ್ಗೆ ಸಿಟಿ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಎಸ್ಕೇಪ್ ಆಗಿರೋ ಖದೀಮರಿಗೆ ಪೊಲೀಸರು ತಲಾಶ್ ನಡೆಸಿದ್ದಾರೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.